ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸಸ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲೇಟರ್ಸ್ ಸಮಾಂತರ ಚತುರ್ಭುಜಗಳು ಅಂತೇಳಿ ಕ್ಲಾಸಸ್ ಅನ್ನ ಸ್ಟಡಿ ಮಾಡ್ತಾ ಇದ್ವಿ. 3.3 ಎಕ್ಸರ್ಸೈಸ್ ಅಲ್ಲಿ ಟೋಟಲ್ 8 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಇವತ್ತಿನ ದಿವಸ 9th ಒಂದು ಕ್ವಶನ್ ಅನ್ನ ಹಿಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ 9th ಒಂದು ಕ್ವಶನ್ ಅನ್ನ ನೋಡಿದಾಗ ಒಂದು ಡಯಾಗ್ರಾಮ್ ಕೊಟ್ಟಿರುವಂತದ್ದು. ಈ ಡಯಾಗ್ರಾಮ್ ಅಲ್ಲಿ KRLU ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ರೇಖೆಗಳನ್ನ ಕೊಟ್ಟಿದ್ದಾರೆ, ಲೈನ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟು ಕೆಳಗಡೆ ಒಂದು ಸೆಂಟೆನ್ಸ್ ಕೊಟ್ಟಿರುವಂತದ್ದು, ಇನ್ ದಿ ಅಬೌವ್ ಫಿಗರ್ ಬೋತ್ ರಿಸ್ಕ್ ಅಂತೇಳಿ ಕೊಟ್ಟಿದ್ದಾರೆ. RISK ರಿಸ್ಕ್ ಮತ್ತು ಕ್ಲೂ CLU ಅಂಡ್ ಕ್ಲೂ CLUE ಅಂತೇಳಿ ಕೊಟ್ಟಿದ್ದಾರೆ. ಆರ್ ಪ್ಯಾರಲಲ್ಗ್ರಾಮ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಅಂತೇಳಿದೆ, ಇದರ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಕೊಟ್ಟಿರುವಂತದ್ದು. ಮೇಲಿನ ಚಿತ್ರದಲ್ಲಿ ರಿಸ್ಕ್ ಮತ್ತು ಕ್ಲೂ ಸಮಾಂತರ ಚತುರ್ಭುಜಗಳು, ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಅಂತ ಅವ್ರು ಕೊಟ್ಟಿರುವಂತದ್ದು. ಹಾಗಿದ್ಮೇಲೆ ನೋಡೋಣ, ಫಸ್ಟ್ ಒನ್ನು ಎಲ್ ಅಂತೇಳಿ ನೋಡೋಣ. L equal to angle L equal to angle E. EL and EE ಎರಡೂ ಸಮ ಅದಾವ ಅಂತಂದ್ರೆ ಈಕ್ವಲ್. ಪ್ಯಾರಲಲ್ಗ್ರಾಮ್ ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ಗ್ರಾಮ್ ಆರ್ ಈಕ್ವಲ್ ಅಂತೇಳಿ ನಾವು ಕರಿತೀವಿ. L 70 ಐತಿ ಅಂತಂದ್ರ ಇನು 70 ಇರುತ್ತ. ಹಾಗಿದ್ಮೇಲೆ ಆಂಗಲ್ L equal to angle E equal to 70 ಡಿಗ್ರಿ. ನೆಕ್ಸ್ಟ್ ಒನ್ನ K ಪ್ಲಸ್ ಎಸ್ ಅಂತೇಳಿ ಕರೆದಾಗ ಈ ಕೆ ಆಂಗಲ್ ಅಂಡ್ ಎಸ್ ಆಂಗಲ್ ಎರಡು 180 ಡಿಗ್ರಿ ಪಾರ್ಶ್ವಕೋನಗಳು ಅಂತ ಹೇಳಿ ಕರಿತೀವಿ. ಲ್ಯಾಟ್ರಲ್ ಆಂಗಲ್ಸ್ ಅಂತ ಹೇಳಿ ಕರೆಯುವಂತದ್ದು. ಲ್ಯಾಟ್ರಲ್ ಆಂಗಲ್ಸ್ ಆರ್ 180 ಡಿಗ್ರಿ. ಇವೆರಡು 180 ಡಿಗ್ರಿ ಅಂತೇಳಿ ಇರುತ್ತಾವ. ಯಾವುವು? ಎಸ್, ಇದು ಕೆ ಮತ್ತು ಎಸ್ ಇವೆರಡು 180 ಡಿಗ್ರಿ ಅಂತೇಳಿ ಕರಿತೀವಿ. ಎಸ್, ಹಾಗಿದ್ರೆ ನೋಡೋಣ. ಕೆ ಪ್ಲಸ್ ಎಸ್ ಆಂಗಲ್ ಕೆ ಪ್ಲಸ್ ಎಸ್ 180 ಡಿಗ್ರಿ. 120 ಡಿಗ್ರಿ ಕೆ ಎಷ್ಟಿದೆ ಅಂತಂದ್ರ ಅವ್ರು ಕೊಟ್ಟಿರುವಂತದ್ದು ಕೆ 120 ಡಿಗ್ರಿ. ಎಸ್, 120 ಡಿಗ್ರಿ ಪ್ಲಸ್ ಆಂಗಲ್ ಎಸ್ ಈಕ್ವಲ್ ಟು ಇವೆರಡಕ್ಕೂ ಎಷ್ಟಕ್ಕೆ ಸಮ? 180 ಡಿಗ್ರಿಗೆ ಸಮ ಅಂತ ಕರಿತೀವಿ. ಎಸ್, ಇಲ್ಲಿ ಈ 120 ನಾವು ಈ ಕಡೆ ತಗೊಂಡಾಗ ಅದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಎಸ್ ಈಕ್ವಲ್ ಟು 180 ಮೈನಸ್ 120. ಆಂಗಲ್ ಎಸ್ ಈಕ್ವಲ್ ಟು 180 ಅಲ್ಲಿ ಮೈನಸ್ 120 ಮಾಡಿದಾಗ 60 ಉಳಿಯುತ್ತೆ. ದಿಸ್ ಇಸ್ 60 ಡಿಗ್ರಿ. ಎಸ್ ಎಷ್ಟು ಆಗುತ್ತೆ ಅಂತಂದ್ರ 60 ಡಿಗ್ರಿ ಆಗುತ್ತೆ ಅಂತ ನಾವು ಹೇಳ್ತೀವಿ. ಇದು 60 ಡಿಗ್ರಿ ಇಲ್ಲಿ ಬಂತು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ನ ಇನ್ನೊಂದು ತಗೊಂಡಾಗ ಇ ಪ್ಲಸ್ ಎಸ್ ಪ್ಲಸ್ ಜೆಡ್. ಇ ಪ್ಲಸ್ ಎಸ್ ಪ್ಲಸ್ ಜೆಡ್. ಇ ಪ್ಲಸ್ ಎಸ್ ಪ್ಲಸ್ ಜೆಡ್. ಇಲ್ಲಿ ಒಂದು ಆಂಗಲ್ ಇದೆ. ಇದು ಒಂದು ಆಂಗಲ್ ಅಂತೇಳಿ ಕರಿತೀವಿ. ಇವು 180 ಡಿಗ್ರಿಗೆ ಸಮ ಅಂತೇಳಿ ಅನ್ನುವಂಥದ್ದು. ಇ ಎಷ್ಟಿದೆ? 70 ಇದೆ. ನೆಕ್ಸ್ಟ್ ಒನ್ನ ಇಲ್ಲಿ ಇ ಯಾಕೆ 70 ಅಂತಂದ್ರೆ ಎಲ್ 70 ಇದೆ. ಎಲ್ 70 ಯಾಕೆ ಐತಿ ಅಂತಂದ್ರ ಎಲ್ ಅದ ಅಭಿಮುಖ ಬಾಹು ಅಂತೇಳಿ, ಅಭಿಮುಖ ಕೋನ ಅಂತ ಕರಿತೀವಿ. ಅಭಿಮುಖ ಅಂದ್ರ ಅಪೋಸಿಟ್ ಆಂಗಲ್ ಈಕ್ವಲ್ ಇರುತ್ತ ಅಂತ ಇ ಈಕ್ವಲ್ ಟು 70 ಅಂತೇಳಿ ಕರೆಯುವಂತದ್ದು. ನೆಕ್ಸ್ಟ್ ಒನ್ನ ಎಸ್ ಈಕ್ವಲ್ ಟು 60. ಎಸ್ ಈಕ್ವಲ್ ಟು ಇದು 60 ಅಂತೇಳಿ ಬಂದಿರೋದೆ, ಆಲ್ರೆಡಿ ಬಂದಿರುವಂತದ್ದು. ಎಸ್ ಈಕ್ವಲ್ ಟು 60. ಜಡ್ ಈಕ್ವಲ್ ಟು ನಮಗ್ ಬೇಕಾಗಿರೋದು ಜಡ್ ಈಗ 180 ಡಿಗ್ರಿ. ಇವು ಮೂರು ಕೂಡಿಸಿ 180 ಡಿಗ್ರಿಗೆ ಸಮ ಆಗಿರುವಂತದ್ದು. ಹಾಗಿದ್ಮೇಲೆ ನೋಡೋಣ, ಇಲ್ಲಿ ಬರ್ಕೊಂಡಾಗ ಆಂಗಲ್ ಇ ಪ್ಲಸ್ ಆಂಗಲ್ ಎಸ್ ಆಂಗಲ್ ಜೆಡ್ ಈಕ್ವಲ್ ಟು 180 ಡಿಗ್ರಿ. 70 ಪ್ಲಸ್ 60 ಪ್ಲಸ್ ಎಕ್ಸ್ ನಮಗೆ ಬೇಕಾಗಿರೋದು ಎಕ್ಸ್ ಅಂತೇಳಿ ಕರಿತೀವಿ. ಇವೆಲ್ಲವೂ 180 ಡಿಗ್ರಿಗೆ ಈಕ್ವಲ್ ಆಗಿರುವಂತದ್ದು. 70 ಪ್ಲಸ್ 60 ಕೂಡಿದಾಗ 170 ಆಗತ್ತ ಪ್ಲಸ್ ಎಕ್ಸ್. ಈ 130 ನಾವು ಈ ಕಡೆ ತಗೊಂಡಾಗ ಈ ಕಡೆ ಏನು ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಪ್ಲಸ್ ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು
180 ಡಿಗ್ರಿ ಮೈನಸ್ 130 ಡಿಗ್ರಿ. 180 ಮೈನಸ್ 130 ಮಾಡಿದಾಗ ಎಕ್ಸ್ ಈಕ್ವಲ್ ಟು 50 ಡಿಗ್ರಿ ಅಂತೇಳಿ ನಾವು ಕರಿತೀವಿ. ಹಾಗಿದ್ರೆ ಎಕ್ಸ್ ಎಷ್ಟು ಬಂತು ಅಂತಂದ್ರೆ ಇದು 50 ಡಿಗ್ರಿ ಅಂತೇಳಿ ಬಂತು ಅಂತ ನಾವು ಹೇಳ್ಬಹುದು. ನೆಕ್ಸ್ಟ್ ಒನ್ 10ನೇ ಪ್ರಶ್ನೆಯನ್ನು ನೋಡಿದಾಗ 10th one ಪ್ರಾಬ್ಲಮ್ಸ್. ಎಕ್ಸ್ಪ್ಲೇನ್ ಹೌ ದಿಸ್ ಫಿಗರ್ ಇಸ್ ದ ಟ್ರಾಪಿಸಮ್ ವಿಚ್ ಆಫ್ ಇಟ್ಸ್ ಟೂ ಸೈಡ್ಸ್ ಆರ್ ಪ್ಯಾರಲಲ್. ಕೆಳಗಿನ ಚಿತ್ರ ಹೇಗೆ ತ್ರಾಪಿಜ್ಯವಾಗುತ್ತದೆ ವಿವರಿಸಿ, ಯಾವ ಒಂದು ಜೊತೆ ಬಾಹುಗಳು ಸಮಾಂತರವಾಗಿವೆ ಅಂತೇಳಿ ಅವರು ಒಂದು ಕ್ವಶನ್ ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಡೈಗ್ರಾಮ್ ಅನ್ನ ನೋಡೋಣ. ಈ ಡೈಗ್ರಾಮ್ ಅಲ್ಲಿ ಏನ ಕೊಟ್ಟಿರುವಂತದ್ದು ಅಂತಂದ್ರ ಫಸ್ಟ್ ಒನ್ ಎನ್ ಕೆ ಎಲ್ ಎಂ ಎನ್ ಅಂತೇಳಿ ಕೊಟ್ಟಿದ್ದಾರೆ. ಕೆ ಎಲ್ ಎಂ ಎನ್ ಅಂತೇಳಿ ಕೊಟ್ಟಿದ್ದಾರೆ. ಎಸ್ ಎನ್ ಎಂ ಪ್ಯಾರಲಲ್ ಕೆ ಎಲ್ ಸಮ್ ಆಫ್ ಇಂಟೀರಿಯರ್ ಅಪೋಸಿಟ್ ಆಂಗಲ್ಸ್ ಅಂತೇಳಿ ಕರಿತೀವಿ ಈಸ್ 180 ಡಿಗ್ರಿ. ಇವೆಲ್ಲವೂ 180 ಡಿಗ್ರಿಗೆ ಅಂತೇಳಿ ಕರೆಯುವಂಥದ್ದು. ಯಾಕಂತಂದ್ರ ಇಲ್ಲಿ ಎಂ ಮತ್ತು ಎಲ್ ಗಳ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ ಇದು 100 ಡಿಗ್ರಿ ಅಂತೇಳಿ ಕೊಟ್ಟಿದ್ದಾರೆ, ಇದು 80 ಡಿಗ್ರಿ ಅಂತೇಳಿ ಕೊಟ್ಟಿದ್ದಾರೆ. ಟೋಟಲ್ 180 ಡಿಗ್ರಿ ಅಂತ ಕೊಟ್ಟಿರುವಂಥದ್ದು. ಹಾಗಿದ್ರೆ ಎಂ ಅಪೋಸಿಟ್ ಸೈಡ್ ಕೆ ಇದು ಎಷ್ಟಾಗತ್ತ ಅದೆಷ್ಟಿರುತ್ತೆ ಅಷ್ಟೇ ಇರುತ್ತ, ಎಂ ಎಷ್ಟಿರುತ್ತೆ ಅಷ್ಟೇ ಇರುತ್ತ. ನೆಕ್ಸ್ಟ್ ಒನ್ ಎಲ್ ಅಪೋಸಿಟ್ ಆಂಗಲ್ ಎನ್ ಅಂತೇಳಿ ಕರಿತೀವಿ. 80 ಇತ್ತು ಅಂತಂದ್ರೆ ಇದು 80 ಇರುವಂತದ್ದು. ಹಾಗಿದ್ರ ಸೊ ಕೆ ಎಲ್ ಎಂ ಎನ್ ಈಸ್ ಟ್ರಾಪಿಸಿಯಂ. ಟ್ರಾಪಿಸಿಯಂ ಅಂತ ಟ್ರಾಪಿಜ್ ಅಂತೇಳಿ ನಾವು ಕರಿತೀವಿ. ಎಸ್ ಹಾಗಿದ್ರ ಇವು ಸಮಾಂತರವಾಗಿವೆ ಅಂತ ಕರೆಯುವಂಥದ್ದು. ಎಂ ಎಲ್ ಗಳ ಮೊತ್ತ 180 ಡಿಗ್ರಿ ಆದಾಗ ಇವೆರಡನ್ನೂ 180 ಡಿಗ್ರಿ ಆದಾಗ ಸಮಾಂತರ ಚತುರ್ಭುಜದಲ್ಲಿ ಎರಡು ಅಭಿಮುಖ ಬಾಹುಗಳು, ಇದರ ಅಭಿಮುಖ ಬಾಹು ಇದು, ಇದರ ಅಭಿಮುಖ ಬಾಹು ಇದು, ಬಾಹುಗಳು ಸಮಾಂತರವಾಗಿರುತ್ತವೆ. ಎರಡು ಈಕ್ವಲ್ ಆಗಿರುವಂತದ್ದು. ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ಸ್. ಇದು ತ್ರಾಪಿಜ್ಯದ ಲಕ್ಷಣ. ದಿಸ್ ಈಸ್ ಅ ಟ್ರಾಪಿಸಿಯಂ ಅಂತ ನಾವು ಕರೆಯುವಂಥದ್ದು. ನೆಕ್ಸ್ಟ್ ಒನ್ ಅದರಲ್ಲಿ 10th ಕ್ವಶನ್ ಕಂಪ್ಲೀಟ್ ಆಯ್ತು. ಇನ್ನು 11th ಕ್ವಶನ್ ಅನ್ನ ನಾವು ನೋಡಿದಾಗ 11th ಕ್ವಶನ್ ಅಲ್ಲಿ ಫೈಂಡ್ ಆಂಗಲ್ ಸಿ ಇಫ್ ಎ ಬಿ ಡಿ ಸಿ ಅಂತೇಳಿ ಅವ್ರು ಕೊಟ್ಟಿರುವಂಥದ್ದು. ಇಲ್ಲಿ ನೋಡೋಣ ಏನೈತಿ ಅಂತ. ಇಲ್ಲಿ ಒಂದು ಡೈಗ್ರಾಮ್ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಅಂತೇಳಿ ಕೊಟ್ಟಿದ್ದಾರೆ. ಬಿ 120 ಡಿಗ್ರಿ ಅಂತ ಅವ್ರು ಕೊಟ್ಟಿರುವಂಥದ್ದು. ಹಾಗಿದ್ರ ಬಿ 120 ಡಿಗ್ರಿ ಐತಿ ಅಂತಂದ್ರೆ ಡಿನು ಅಷ್ಟೇ ಇರುತ್ತೆ. ಯಾಕಂದ್ರೆ ಸಮಾಂತರ ಚತುರ್ಭುಜದಲ್ಲಿ ಈಕ್ವಲ್ ಆಗಿರ್ತಾವ ಅಂತ ನಾವು ನೋಡಿದೀವಿ ಆಲ್ರೆಡಿ. ಬಿ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ, ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪಾರ್ಶ್ವಕೋನಗಳು ಸಮ ಇರ್ತಾವ ಅಂತೂ ನೋಡಿದ್ವಿ 180 ಡಿಗ್ರಿ. ಹಾಗಿದ್ರೆ ಇವು ಎಷ್ಟಿರ್ತಾವ ಅಂತಂದ್ರ 180 ಡಿಗ್ರಿ ಇರುವಂತದ್ದು. ನೆಕ್ಸ್ಟ್ ಒನ್ 180 120 ಪ್ಲಸ್ ಸಿ ಅಂತೇಳಿ ನೋಡಿದಾಗ 120 ಆಂಗಲ್ ಬಿ 120 ಆಂಗಲ್ ಸಿ ಗೊತ್ತಿಲ್ಲ ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ನೋಡೋಣ. ಈಕ್ವಲ್ ಟು 180 ಡಿಗ್ರಿ. ಇವೆರಡೂ 180 ಡಿಗ್ರಿಗೆ ಸಮ ಇರ್ತಾವ ಅಂತ ನೋಡಿರುವಂಥದ್ದು. ಎಸ್ 120 ಈ ಕಡೆ ಬಂದಾಗ ಸಿ ಈಕ್ವಲ್ ಟು 180 ಮೈನಸ್ 120 ಇದು ಮೈನಸ್ ಆಗುತ್ತ, ಪ್ಲಸ್ ಇದ್ದಿದ್ದು ಈ ಕಡೆ ಬಂದ್ರೆ ಮೈನಸ್. 180 ಮೈನಸ್ 120, 180 ಅಲ್ಲಿ ಮೈನಸ್ 120 ಮಾಡಿದಾಗ 60 ಡಿಗ್ರಿ ಆಗುತ್ತ ಅಂತೇಳಿ ಕೊಟ್ಟಿರುವಂಥದ್ದು. ಹಂಗಿದ್ರ ಫೈಂಡ್ ಆಂಗಲ್ ಸಿ ಅಂತೇಳಿ ಕೊಟ್ಟಿರುವಂಥದ್ದು. ಆಂಗಲ್ ಸಿ ಎಷ್ಟು ಐತಿ ಅಂತಂದ್ರ ದಿಸ್ ಈಸ್ ಅ 60 ಡಿಗ್ರಿ ಐತಿ. ಇದು 120 ಅಂಡ್ 60 ಟೋಟಲ್ ಎಷ್ಟು ಐತಿ, ಇದು 180 ಡಿಗ್ರಿ ಇರುತ್ತ. ನೆಕ್ಸ್ಟ್ ಒನ್ 12th one ಕ್ವಶನ್, ಲಾಸ್ಟ್ ಕ್ವಶನ್ ಅಂತೇಳಿ ಕರಿತೀವಿ. ನೋಡೋಣ ಏನ್ ಕೊಟ್ಟಿದಾರಂತ. Find the measure of angle P and angle S if SP parallel RQ. If you find angle R, is there more than one method to find angle P ಅಂತೇಳಿ ಕೊಟ್ಟಿದ್ದಾರೆ. ನೋಡೋಣ ಇಲ್ಲಿ ಕನ್ನಡ ಅಲ್ಲಿ
ಎಸ್ ಎಸ್ ಪಿ ಪ್ಯಾರಲ್ ಆರ್ ಕ್ಯೂ ಆದರೆ ಆಂಗಲ್ ಪಿ ಅಂಡ್ ಆಂಗಲ್ ಎಸ್ ಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಪಿ ಕ್ಯೂ ಆರ್ ಎಸ್ ಅಂತೇಳಿ ಒಂದು ಡೈಗ್ರಾಮ್ ಕೊಟ್ಟಿರುವಂತದ್ದು. ಕ್ಯೂ ಡಿಗ್ರಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 130 ಡಿಗ್ರಿ ಆಂಗಲ್ ಐತಿ ಅಂತೇಳಿ ಕೊಟ್ಟಿದ್ದಾರೆ. ಎಸ್ ಹಾಗಿದ್ಮೇಲೆ ನೋಡೋಣ ಏನೇನಾಗುತ್ತ ಅಂತ. ಇಲ್ಲಿ ಅವ್ರು ಕೇಳಿರುವಂತದ್ದು ಆಂಗಲ್ ಪಿ ಅನ್ನ ನೆಕ್ಸ್ಟ್ ಒನ್ ಆಂಗಲ್ ಆರ್ ಅನ್ನ ಕಂಡುಹಿಡಿಯಿರಿ ಅಂತ ಅವ್ರು ಕೊಟ್ಟಿದ್ದಾರೆ. ಎಸ್ ಆರ್ ಕ್ಯೂ ಪ್ಲಸ್ ಅಂಡ್ ಎಸ್ ಪಿ, ಆರ್ ಕ್ಯೂ ಅಂಡ್ ಎಸ್ ಪಿ ಸಮಾಂತರ ರೇಖೆ, ಇವೆರಡು ಸಮಾಂತರ ರೇಖೆ ಈಕ್ವಲ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಪಿ ಕ್ಯೂ ಅಂತೇಳಿ ಇದೆ, ಪಿ ಅಂಡ್ ಕ್ಯೂ ಅಂತೇಳಿ ಇದೆ. ಎಸ್ ಇವು ಏನಂತಂದ್ರ ಛೇದಕ ರೇಖೆ ಇಂಟರ್ಸೆಕ್ಷನ್ ಲೈನ್ ಅಂತೇಳಿ ಕರೆಯುವಂಥದ್ದು. ಹಾಗಿದ್ಮೇಲೆ ಪಿ ಈಕ್ವಲ್ ಟು 180 ಡಿಗ್ರಿ, ಪಿ ಈಕ್ವಲ್ ಟು 180 ಡಿಗ್ರಿ, ಪಿ ಎಷ್ಟಿರುತ್ತ ಪಿ ಪ್ಲಸ್ ಆಂಗಲ್ ಕ್ಯೂ 180 ಡಿಗ್ರಿ ಅಂದ್ರೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳು ನೆಕ್ಸ್ಟ್ ಅಪೋಸಿಟ್ ಸೈಡ್ಸ್ ಆಂಗಲ್ಸ್ಗಳು ಈಕ್ವಲ್ ಆಗಿರ್ತಾವ ಅಂತ ಹೇಳಿ ಕೇಳಿದೀವಿ. ಅಂದ್ರೆ 180 ಡಿಗ್ರಿಗೆ ಸಮ ಇರ್ತಾವ ಅಂತ ನಾವು ಕರೆದಿದ್ದೀವಿ. ಪಿ ಕ್ಯೂ ಇವು ಛೇದಕ ರೇಖೆ ಅಂತೇಳಿ ಕರಿತೀವಿ. ಈ ಟೈಪ್ ಬಂದಿತ್ತು ಅಂತಂದ್ರೆ ಇದು ಛೇದಕ ರೇಖೆ ಅಂತ ಕರೆಯುವಂಥದ್ದು, ಇಂಟರ್ಸೆಕ್ಷನ್ ಲೈನ್ ಅಂತೇಳಿ ಕರೆಯುವಂಥದ್ದು. ಪಿ ಪ್ಲಸ್ ಕ್ಯೂ ಆಂಗಲ್ ಪಿ ಆಂಗಲ್ ಕ್ಯೂ 180 ಡಿಗ್ರಿ ಸಮ ಐತಿ ಅಂತ ನೋಡೋಣ. ಎಸ್ ಪಿ ಈಕ್ವಲ್ ಟು ಎಷ್ಟಿರುವಂಥದ್ದು ಈಕ್ವಲ್ ಟು 180 ಡಿಗ್ರಿ ಮೈನಸ್ 130 ಅಂದ್ರೆ ಡೈರೆಕ್ಟ್ ಆಗಿ ತಗೊಳ್ಳೋಣ. ಎಸ್ ಇಲ್ಲಿ ಈ 130 ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ. 180 1 ಮೈನಸ್ 30 ಮಾಡಿದಾಗ 50 ಉಳಿಯುವಂಥದ್ದು. ಪಿ ಎಷ್ಟಿದೆ ಅಂತಂದ್ರ ಇದು 50 ಐತಿ ಅಂತ ಕರಿತೀವಿ. ಪಿ ಆಂಗಲ್ ಡಿಗ್ರಿ 50 ಡಿಗ್ರಿ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಒನ್ನ ಎಸ್ ಆರ್ ಅನ್ನ ನೋಡೋಣ. ಇದು ಒಂದು ಛೇದಕ ರೇಖೆ ಅಂತೇಳಿ ಕರಿತೀವಿ. ಛೇದಕ ರೇಖೆ ಅಂತಂದ್ರೆ ನಾವು ಗೊತ್ತಿರುವಂಥದ್ದು. ಎಸ್ ಇಲ್ಲಿ ಇಂಟರ್ಸೆಕ್ಷನ್ ಲೈನ್ ಅಂತೇಳಿ ಕರಿತೀವಿ. ಆರ್ ಪ್ಲಸ್ ಎಸ್, ಆರ್ ಆಂಗಲ್ ಆರ್ ಪ್ಲಸ್ ಆಂಗಲ್ ಎಸ್ ಈಕ್ವಲ್ ಟು 180 ಡಿಗ್ರಿಗೆ ಸಮವಿರುತ್ತೆ. 180 ಡಿಗ್ರಿ, ದಿಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಎಸ್ ಆರ್ ಎಷ್ಟಿದೆ ಅಂತಂದ್ರ 90 ಡಿಗ್ರಿ ಐತಿ. ಈ ಟೈಪ್ ಕೊಟ್ಟಿದ್ದಾರೆ. ಈ ಟೈಪ್ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರ ಈ ಟೈಪ್ ಚೌಕ್ ಕೊಟ್ಟಿದ್ರು, ಒಂದು ಬಾಕ್ಸ್ ಕೊಟ್ಟಿದ್ರು ಅಂತಂದ್ರೆ ದಟ್ ಈಸ್ ಕಾಲ್ಡ್ 90 ಡಿಗ್ರಿ. ಅದು 90 ಡಿಗ್ರಿ ಇರುತ್ತೆ ಅಂತ ನೋಡೋದು. ಆಮೇಲೆ ಆಂಗಲ್ ಎಸ್ ಈಕ್ವಲ್ ಟು 180 ಡಿಗ್ರಿ ಅಂದ್ರೆ ಇವೆರಡು ಕೂಡಿಸಿ 180 ಡಿಗ್ರಿಗೆ ಈಕ್ವಲ್ ಆಗಿರ್ತಾವ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಆರ್ ಇದ್ದದ್ದು 90 ಡಿಗ್ರಿ ಪ್ಲಸ್ ಎಸ್ 180 ಡಿಗ್ರಿ. ನೆಕ್ಸ್ಟ್ ಒನ್ ಈ ಒನ್ ಎಸ್ ಅನ್ನ ಈ ಕಡೆ ತಗೊಂಡಾಗ 90 ಅನ್ನ ಈ ಕಡೆ ತಗೊಂಡಾಗ ಅದು ಮೈನಸ್ ಆಗುವಂಥದ್ದು. 180 ಮೈನಸ್ 90 ಮಾಡಿದಾಗ ಎಸ್ ಈಕ್ವಲ್ ಟು 180 ಮೈನಸ್ 90, ಎಸ್ ಈಕ್ವಲ್ ಟು 180 ಮೈನಸ್ 90 ಮಾಡಿದಾಗ 90 ಉಳಿಯುತ್ತ. ಎಸ್ ಈಕ್ವಲ್ ಟು 90 ಡಿಗ್ರಿ ಅಂತ ನಾವು ಕರಿತೀವಿ. 90 ಡಿಗ್ರಿ. ನೆಕ್ಸ್ಟ್ ಒನ್ ಅದು ಅಲ್ಲದೆ ಇನ್ನು ಬೇರೆ ತರಾನು ನಾವು ಬಿಡಿಸ್ಬೋದು. ಯಾವ ಟೈಪು ಅಂತಂದ್ರ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಎಸ್ 360 ಡಿಗ್ರಿ. ಇವೆಲ್ಲವೂ 360 ಡಿಗ್ರಿಗೆ ಸಮ ಇರುತ್ತ ಅಂತೇಳಿ ಕೊಟ್ಟಿರುವಂಥದ್ದು. ಚತುರ್ಭುಜ ಸಮಾಂತರ ಚತುರ್ಭುಜದಲ್ಲಿ ಎಲ್ಲಾ ಆಂಗಲ್ಸ್ಗಳು ಸೇರಿ 360ಗೆ ಸಮವಿರುತ್ತವೆ ಅಂತ ಕೊಟ್ಟಿರುವಂಥದ್ದು. ಹಾಗಿದ್ಮೇಲೆ ನಮಗೆ ಪಿ ಗೊತ್ತಿಲ್ಲ, ಕ್ಯೂ ಎಷ್ಟು ಕೊಟ್ಟಿದಾರ 130 ಕೊಟ್ಟಿದಾರ. ನೆಕ್ಸ್ಟ್ ಒನ್ ಆರ್ ಎಷ್ಟಿದೆ ಅದು ಆಂಗಲ್ ಬಾಕ್ಸ್ ಇರೋದ್ರಿಂದ 90 ಡಿಗ್ರಿ ಐತೆ ಅನ್ನೋದು ಗೊತ್ತಿದೆ. ನೆಕ್ಸ್ಟ್ ಒನ್ ಎಸ್ ಅದು ಪಾರ್ಶ್ವಕೋನ ಆಗಿರೋದ್ರಿಂದ ಇದರದು ಇದು ಸಮ ಇರುತ್ತೆ ಅಂತೇಳಿ ಹೇಳ್ತೀವಿ. ಅದು 90 ಡಿಗ್ರಿ ಈಕ್ವಲ್ ಟು 360. ಪಿ ಪ್ಲಸ್ 310 ಅಂತೇಳಿ ಆಗುತ್ತೆ. 130 90 ಪ್ಲಸ್ 90 ಇವೆಲ್ಲವೂ ಸೇರಿದಾಗ 310 310 ಅಂತೇಳಿ ಆಗುತ್ತೆ. ಈಕ್ವಲ್ ಟು 360 ಡಿಗ್ರಿಗೆ ಸಮ ಇರುತ್ತೆ ಅಂತ. ಹಾಗಿದ್ಮೇಲೆ ಈ 310 ಅನ್ನ ನಾವು ಈ ಕಡೆ ತಗೊಂಡಾಗ 360 ಈಕ್ವಲ್ ಟು ಮೈನಸ್ 310, ಪಿ ಈಕ್ವಲ್ ಟು 50. 360 310 ಅನ್ನ ಮೈನಸ್ ಮಾಡಿದಾಗ 50 ಅಂತೇಳಿ ಉಳಿಯುತ್ತಾ. ಪಿ ಆಂಗಲ್ ಎಸ್ 50 ಅಂತೇಳಿ
ಕರಿಬಹುದು. ಈ ಟೈಪನು ಇದನ್ನ ನಾವು ಬಿಡಿಸಬಹುದು ಅಂತ ಹೇಳ್ಬಹುದು. ಎಸ್, ನೆಕ್ಸ್ಟ್ ಒನ್ ಕ್ಲಾಸ್ ಅಲ್ಲಿ ಎಕ್ಸರ್ಸೈಸ್ 3.4 ಅನ್ನ ಡಿಸ್ಕಸ್ ಮಾಡೋಣ.